ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344. ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲ್ ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344. ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲ್ ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344. ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲ್ ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344. ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲ್ ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ
KA05JX1344 ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲು ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದು. ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344 ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲು ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದು. ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344 ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲು ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ. ಹೆಂಗಾಗೋಗಿದೆ ಅಂದರೆ ಆ ಸ್ಕೂಟರ್ ರೇಟ್ಗಿಂತ ದಂಡದ ರೇಟೇ ಜಾಸ್ತಿ ಅನ್ನೋಂಥ ಪರಿಸ್ಥಿತಿ. ಟ್ರಾಫಿಕ್ ರೂಲ್ಸ್ ಅಷ್ಟು ಸ್ಟ್ರಿಕ್ಟ್ ಆಗಿದೆ, ಆದರೂ ಕೂಡ ಉಲ್ಲಂಘನೆ ಮಾಡ್ತಾರೆ. ನೋಡಿ, ಇಲ್ಲೊಂದು ಕೇಸಲ್ಲಿ ಏನಾಗಿದೆ ಅಂತಂದರೆ ಇಲ್ಲೂ ಕೂಡ ಸ್ಕೂಟರ್ ಬೆಲೆಗಿಂತ ಹೆಚ್ಚಿನ ದಂಡ ಬಿದ್ದಿದೆ. ಯಾಕಂತಂದ್ರೆ ಇವರು ಅಷ್ಟರ ಮಟ್ಟಿಗೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಮಾಡಿದ್ದಾರೆ. ದ್ವಿಚಕ್ರ ವಾಹನ ಇದು. ಇದ್ರ ಮೇಲೆ 1,61,000 ರೂಪಾಯಿ ದಂಡ ಇದೆ. ಏನೆಲ್ಲ ಮಾಡಿದ್ದಾರೆ ಇವರು? ಹೆಲ್ಮೆಟ್ ರಹಿತ ಚಾಲನೆ, ಸಿಗ್ನಲ್ ಜಂಪು ಇವೆಲ್ಲ ಮಾಡಿದ್ದಾರೆ. ಆ ವಾಹನದ ಸಂಖ್ಯೆ KA05JX1344 ಈ ಸಂಖ್ಯೆಗೆ ಕಡಿವಾಣವೇ ಇಲ್ಲ. ಇಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿ 1.25 ಲಕ್ಷ ಹತ್ತತ್ರ ದಂಡ ಹಾಕಿಸ್ಕೊಂಡಿದ್ರು ಕೂಡ ದಂಡ ವಸೂಲು ಮಾಡಿಲ್ಲ. ರಾಜಧಾನಿಯಲ್ಲಿ ಈ ಒಂದು ಭೂಪ ಅಥವಾ ಈ ವೆಹಿಕಲ್ ಓನರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಆ ವೆಹಿಕಲ್ಗೆ ಇನ್ನೂ ದಂಡ ವಸೂಲಿ ಮಾಡಿಲ್ಲ.